ಮತ್ತೆ ಏನು ಕೈಗಾರಿಕಾ ಪ್ರದೇಶ ಕೋಲಾರದಲ್ಲಿ ಕೆಜಿಎಫ್ ಅಲ್ಲಿ ಏನು ಗಣಿಗಾರಿಕೆ ಇತ್ತು, ಯಾವ ರೀತಿ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಡ್ತಾ ಇದ್ರು, ಆ ಭಾಗದಲ್ಲಿ ಯುದ್ಧಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಬೆಂಬಲಿಗೆ ಸೇರಿರ್ತಕ್ಕಂಥ ಏನು ಲೀಸ್ ಪೀರಿಯಡ್ ಇತ್ತು ಆ ಲೀಸ್ ಪೀರಿಯಡ್ ನ ಕ್ಯಾನ್ಸಲ್ ಮಾಡಿಸಿ ಆ ಟರ್ಮ್ ಕಂಪ್ಲೀಟ್ ಆಗಿದ್ದರಿಂದ ಅದನ್ನ ಮತ್ತೆ ರೆವಿನ್ಯೂಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದೆ. ಆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕು ಅಂತೇಳಿ ಅವರು ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಮಾಡಿರ್ತಕ್ಕಂಥದ್ದು. ಕೆಜಿಎಫ್ ಅಮೃತ್ ಸಿಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಸಂಸದರಾಗಿ ಆದ್ಮೇಲೆ ಪ್ರಧಾನಮಂತ್ರಿ ಆಗಿದ್ದಾಗ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸಿ ಸುಳ್ಳುಗಳನ್ನ ಹೇಳತಕ್ಕಂಥದ್ದು, ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಮಾಡಿಸಿರ್ತಕ್ಕಂಥದ್ದು ಅಂತ ಹೇಳೋಂಥದ್ದು ಇದನ್ನೆಲ್ಲ ಸರಿ ಇಲ್ಲ. ಇವತ್ತು ಯಾರು ಕೆಲಸ ಮಾಡಿದ್ದಾರೆ ಹೇಗೆ ಅಂತ ಜನಗಳು ಗೊತ್ತಿರೋದ್ರಿಂದ ಕೆ.ಎಚ್. ಮುನಿಯಪ್ಪ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಅವರು ಸುಳ್ಳು ಹೇಳ್ಕೊಡ್ದು ಅಂತ ಹೇಳ್ಬಿಟ್ಟು ಅವರಿಗೆ ನಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಾನು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ತದನಂತರ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಇಡೀ ದೇಶದಲ್ಲೇ ಶ್ರೀಮಂತ ಶಾಸಕರು ಅಂತೇಳಿ ಹಂಚ್ಕೊಂಡಿದ್ರು. ನಾವು ಹಿಂದುತ್ವ ಮತ್ತೆ ಧರ್ಮದ ವಿಷಯದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರೇನು RSS ಗೀತೆಯನ್ನು ಹೇಳಿದ್ರು, ಅದಕ್ಕೆ ಅವರ ಹೈಕಮಾಂಡ್ ಇಟಾಲಿ ಮೇಡಮ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯನವರ ಟೋಟಲ್ ಟೀಮ್ ಅದಕ್ಕೆ ಯಾವುದೇ ರೀತಿ ಕೌಂಟರ್ ಕೊಟ್ಟರು. ಕೌಂಟರ್ ಕೊಟ್ಟಾದಂತ ನಂತರ ನಾನು ಇದನ್ನು ಹೇಳೋದೇ ಅಂತೇಳಿ ಅವರಿಗೆ ಒಂದೇ ಒಂದು ನಿಮಿಷನೂ ಧೈರ್ಯ ಮಾಡಿಲ್ಲ. ಇಡೀ ದೇಶದಲ್ಲಿ ಶ್ರೀಮಂತ ಶಾಸಕರಾಗಿದ್ರು ಹಿಂದುತ್ವದ ವಿಷಯದಲ್ಲಿ ಬಂದಾಗ ಇವತ್ತು ಅವರೇನು ಚಾಮುಂಡಿ ಬೆಟ್ಟದಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ ಅದೇನು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಅವರು RSS ಗೀತೆಯನ್ನು ಹೇಳಿ ಅದಾದ್ಮೇಲೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಮತ್ತೆ ಇವತ್ತು ಯಾವ ರೀತಿ ಬೆಟ್ಟದಲ್ಲಿ ಶಿಲ್ಪೆಯನ್ನು 150 ಅಡಿ ಇದು ಮಾಡ್ಬೇಕಂತ ಹೇಳಿ ಹೋಗಿದ್ರು, ಅದೇ ರೀತಿಯಲ್ಲಿ ಇಟಾಲಿ ಮೇಡಮ್ ಅವ್ರನ್ನ ಮೆಚ್ಚೋದಕ್ಕೆ ಮತ್ತೆ ಅವ್ರನ್ನ ಮೆಚ್ಚೋದಕ್ಕೆ ತಪ್ಪಾಯ್ತು ಅಂತ ಹೇಳಿ ಕೇಳಿರ್ತಕ್ಕಂಥವ್ರು ನೋಡಿದ್ರೆ ಈ ಹಿಂದುತ್ವದ ವಿಷಯದಲ್ಲಿ ಧೈರ್ಯವಾಗಿ ನಿಂತಿರ್ತಕ್ಕಂಥ ಅತಿ ಕಡುಬಡುವ ಶಾಸಕ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಹೇಳಕ್ಕೆ